ಹಾಯ್ ಫ್ರೆಂಡ್ಸ್, ನಮಸ್ಕಾರ. KM ಕ್ರಿಯೇಷನ್ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಡೈಲರ್ ಪ್ಯಾಡ್ ಬಗ್ಗೆ ಒಂದು ಹೊಸ ಸೀಕ್ರೆಟ್ ಟ್ರಿಕ್ಸ್ ಅಂದಿದೆ ಸ್ನೇಹಿತರೆ. ಈ ಟ್ರಿಕ್ಸ್ ಮುಖಾಂತರ ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಅದು ಹೇಳೋ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೇ ಥರ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಕೊಟ್ಟಿರ್ತೀನಿ, ಅಲ್ಲಿಂದ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ಹೆಸರು ಬಂದು ನಿಮಗೆ ಡೈಲರ್ ವಾಲೆಟ್ ಅಂತ. ಸ್ನೇಹಿತರೆ, ಈ ಒಂದು ಡೈಲರ್ ಮುಖಾಂತರ ಅಂದರೆ ಈ ಒಂದು ಡೈಲರ್ ಪ್ಯಾಡ್ ಮುಖಾಂತರ ನೀವು ನಿಮ್ಮ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಯಾವುದೇ ಒಂದು ಫೈಲ್ಸ್ ಆಗಿರ್ಬೋದು ನೀವು ಲಾಕ್ ಮಾಡ್ಬೋದು ಸ್ನೇಹಿತರೆ. ಅಂದರೆ ಈ ಒಂದು ಡೈಲರ್ ಪ್ಯಾಡ್ ಮುಖಾಂತರ ನೀವು ಒಂದು ಕೋಡ್ ಹೊಟ್ಬಿಟ್ಟು ನೀವು ಒಂದು ಕೋಡನ್ನು ಎಂಟರ್ ಮಾಡಿದ್ರೆ ಸಾಕು, ಆ ಒಂದು ಡೈಲರ್ ಪ್ಯಾಡ್ ನಿಮ್ಗೆ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಫೋಟೋ ಆಗಿರ್ತಾವೆ ಎಲ್ಲ ಓಪನ್ ಆಗುತ್ತೆ. ಹಾಗಾದರೆ ಆ ಡೈಲರ್ ಪ್ಯಾಡ್ ನೀವು ಡಿಸ್ಕ್ರಿಪ್ಷನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಅದನ್ನು ನಾವು ಹೇಗೆ ಯೂಸ್ ಮಾಡೋದು ತೋರಿಸಿ ನೋಡಿ ಸ್ನೇಹಿತರೆ. ಈ ಥರ ನಿಮಗೆ ಡೈಲರ್ ಪ್ಯಾಡ್ ಅನ್ನೋದು ಬರುತ್ತೆ. ನಂತರ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಕ್ಲಿಕ್ ಮಾಡ್ತಾ ಬಂದ ತಕ್ಷಣ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಗ್ರ್ಯಾಂಡ್ ಪರ್ಮಿಷನ್ ಅಂತ ಇರುತ್ತೆ, ಗ್ರ್ಯಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ಅಲೋ ಮಾಡಿದ ತಕ್ಷಣ ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ನೀವು ಯಾವುದೋ ಒಂದು ಸೆಕ್ಯೂರಿಟಿ ಕ್ವಶನ್ ನೀವು ಟೈಪ್ ಮಾಡ್ಬೋದು. ನಂತರ ಸೇವ್ ಮಾಡಿ ಕ್ಲಿಕ್ ಮಾಡ್ತಿದ್ದೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಅನ್ನೋದು ಅಪ್ಲಿಕೇಶನ್ ಬರುತ್ತೆ, ನೋಡ್ಬೋದು. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ, ನಿಮಗೆ ಇಲ್ಲಿ ಕ್ರಿಯೇಟಿವ್ 4 ಡಿಜಿಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಯಾವುದೋ ಒಂದು 4 ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಡಿಫಾಲ್ಟಾಗಿ ಟೈಪ್ ಮಾಡ್ತಿದ್ದೆ, ನೋಡ್ಬೋದು. ನೀವು ಯಾವುದನ್ನು ಟೈಪ್ ಮಾಡ್ಬೋದು ಸ್ನೇಹಿತರೆ. ಮತ್ತು ನೀವು 1 2 3 4 ಹೋಗುತ್ತೆ. ಮತ್ತೆ ನೀವು ಡೈಲ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಪಾಸ್ವರ್ಡನ್ನು ಸೆಟ್ ಆಗಿಬಿಡುತ್ತೆ, ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಇಮೇಜ್, ವೀಡಿಯೋಸ್, ಆಡಿಯೋ ಮತ್ತು ಫೈಲ್, ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಒಂದು ವೇಳೆ ನಿಮಗೆ ಇಮೇಜ್ಗಳನ್ನ ಲಾಕ್ ಆಗಬೇಕಾದ್ರೆ ಇಲ್ಲಿ ಬಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟವಾದ ಒಂದು ಫೋಟೋವನ್ನು ನೀವು ಇಲ್ಲಿ ಲಾಕ್ ಹಾಕ್ಕೊಬಿಡಿ ಸ್ನೇಹಿತರೆ. ನಿಮ್ಗೆ ಇಷ್ಟವಾದ ಒಂದು ಫೋಟೋನ ನೀವು ಇಲ್ಲಿ ಲಾಕ್ ಹಾಕ್ಕೋಬೋದು. ನಿಮ್ಗೆ ಇಷ್ಟವಾದ ಒಂದು ಫೋಟೋನ ಇಲ್ಲಿ ಲಾಕ್ ಹಾಕ್ಕೊಂಬಿಟ್ಟು ಸ್ನೇಹಿತರೆ, ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಲಾಕ್ ಹಾಕ್ಕೊಂಬಿಡಿ. ಈ ಥರ ಹಾಕಿ ಮತ್ತೆ ಬ್ಯಾಗ್ ಬಂದು ಸ್ನೇಹಿತರೆ. ಬ್ಯಾಗ್ ಬಂದ ತಕ್ಷಣ ನೋಡ್ಬೋದು ಸ್ನೇಹಿತರೆ, ನಾನು ಈ ಆ್ಯಪನ್ನು ಕ್ಲೋಸ್ ಮಾಡ್ತೀನಿ, ನೋಡ್ಬೋದು ಸ್ನೇಹಿತರೆ. ಮತ್ತು ಆ ಒಂದು ಆ್ಯಪನ್ನು ಓಪನ್ ಮಾಡ್ತೀನಿ ಸ್ನೇಹಿತರೆ, ನೋಡ್ಬೋದು. ಇಲ್ಲಿ ಏನು ಮಾಡ್ತೀನಿ ಅಂದರೆ ನೋಡಿ ಸ್ನೇಹಿತರೆ, ಜಸ್ಟ್ ಅವ್ರಿಗೆ ನಾವು ಓಪನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತಂದರೆ, ನಾವೊಂದು ನಂಬರನ್ನು ಎಂಟರ್ ಮಾಡ್ತೀವಲ್ಲ ಸ್ನೇಹಿತರೆ, ಆ ನಂಬರನ್ನು ಎಂಟರ್ ಮಾಡಿ. ಅಂದರೆ ಡಿಫಾಲ್ಟಾಗಿ ಒಂದು ನಂಬರ್ ಇಟ್ಟಿಲ್ಲ ಸ್ನೇಹಿತರೆ, ಆ ನಂಬರನ್ನು ಎಂಟರ್ ಮಾಡ್ತೀನಿ, ನೋಡ್ಬೋದು. ನೀವು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಮತ್ತೆ ನೀವು ಕಾಲ್ ಮಾಡಿ ಸ್ನೇಹಿತರೆ. ಕಾಲ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ನೀವು ಸೀಕ್ರೆಟಾಗಿ ಇಟ್ಟಿರೋ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ನಿಮ್ಗೆ ಡೈರೆಕ್ಟಾಗಿ ಓಪನ್ ಆಗ್ತದೆ. ಒಂದು ಇದರಿಂದ ಅದೇ ಥರ ನಿಮ್ಗೆ ಇದರಿಂದ ನೀವು ಕಾಲ್ಗಿನ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾರಿಗಾರಾದರೂ ನೀವು ಇದ್ರ ಮುಖಾಂತರ ನೀವು ಯಾರಿಗಾದರೂ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ತೋರಿಸಿ, ನೋಡ್ಬೋದು. ನಿಮ್ಗೆ ಇಷ್ಟವಾದ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಜಸ್ಟ್ ಇಲ್ಲಿಂದ ನೀವು ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಅದೇ ಥರ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇರುತ್ತೆ, ನೋಡ್ಬೋದು. ಅದೇ ನಿಮ್ಗೆ ಆ್ಯಪ್ಸ್ ಇರುತ್ತೆ, ನೋಡ್ಬೋದು. ಇಲ್ಲಿ ಅಥವಾ ರೀಸೆಂಟಾಗಿ ಯಾರ್ಯಾರು ಕಾಲ್ ಮಾಡಿರೋ ಅಂತ ನಿಮಗೆಲ್ಲ ಈ ಒಂದು ಆ್ಯಪ್ನಲ್ಲಿ ತಿಳಿಸ್ತಾ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಆಗ್ತಾರೆ ನಿಮ್ಮ ಒಂದು ಡೈಲರ್ ಪ್ಯಾಡ್ನಲ್ಲಿರುವ ಒಂದು ಸೀಕ್ರೆಟ್ ಬಗ್ಗೆ ಹೇಳೋಕೆ ಹೋಗ್ಬೇಡಿ ಸ್ನೇಹಿತರೆ. ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಒಂದು ಸೀಕ್ರೆಟಾಗಿ ಇಟ್ಕೊಳ್ಳಿ. ಯಾರೇ ನಿಮ್ಮ ಫೋನ್ ತಗೊಂಡ್ರಿಗಿನ ನೀವು ಯಾವುದೇ ಒಂದು ಫೋಟೋ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನೀವು ಸೀಕ್ರೆಟಾಗಿ ಇದರಲ್ಲಿ ಬಚ್ಚಿಡ್ಬೋದು ಸ್ನೇಹಿತರೆ. ಇದರಲ್ಲಿ ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಆ್ಯಪ್ಗಳು ಮುಗಿತಾರೆ ಸ್ನೇಹಿತರೆ. ಯಾವ ಒಂದು ಆ್ಯಪ್ನಲ್ಲಿದೆ ಸೀಕ್ರೆಟಾಗಿ ಇಟ್ಟರೆ ಗೊತ್ತಾಗ್ಬಿಡುತ್ತೆ. ಅದೇ ಈ ಒಂದು ಡೈಲರ್ ಪ್ಯಾಡ್ನಲ್ಲಿಗೆ ಇದೇ ಡೈಲರ್ ಪ್ಯಾಡ್ ಇರುವ ಈ ಸೀಕ್ರೆಟ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಈ ಒಂದು ಆ್ಯಪ್ ಬಳಸಿ ನೀವು ಸೀಕ್ರೆಟಾಗಿ ನಿಮ್ಮ ಫೋಟೋಸ್ ಆಗ್ಬೋದು, ವೀಡಿಯೋಸನ್ನು ಹಿಡ್ಕೋಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆ ಥರ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬಾಯ್ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.